ಹಾಯ್ ನಮಸ್ತೆ. ನಾನು ನಿಮ್ಮ ಸರಿತಾ. ನಾನಿವತ್ತು ಆಷಾಢ ಮಾಸದಲ್ಲಿ ಸ್ಟಾರ್ಟ್ ಮಾಡೋದು ಕಾಮಾಕ್ಷಿ ದೀಪನ ಯಾವ ರೀತಿ ಪೂಜೆ ಮಾಡಬೇಕು, ಕಾಮಾಕ್ಷಿ ದೀಪವ ಸಂಕಲ್ಪ ಸಮೇತ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಆಷಾಢದಲ್ಲಿ ಒಂದೇ ಒಂದು ಸರಿ ಸ್ಟಾರ್ಟ್ ಮಾಡಿ ನೀವು ಆಷಾಢದಲ್ಲಿ ರಾಹು ಕಾಲದಲ್ಲಿ ಮಾಡಬೇಕು. ಮಂಗಳವಾರ ಪ್ರತಿ ವಾರ ಮಂಗಳವಾರ ಆಷಾಢ ಮಾಸ ಸ್ಟಾರ್ಟ್ ಮಾಡಿರಿ, ತುಂಬಾ ಒಳ್ಳೆಯದಾಗುತ್ತೆ. ಬೆಳಗ್ಗೆಯಿಂದ ಮನೆ ದೇವ್ರ ವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬರೋದು 3:30 ಮೇಲೆ ಮಂಗಳವಾರ ಆಷಾಢ ಸ್ಟಾರ್ಟ್ ಆಗೋದು. ಮಂಗಳವಾರ ಮಧ್ಯಾಹ್ನ ಒಂದು 3:30 ಮೇಲೆ ಸ್ಟಾರ್ಟ್ ಮಾಡಿದರೆ ತುಂಬಾ ಒಳ್ಳೆಯದು. 3:30ಇಂದ 6 ಗಂಟೆ 6:30 ಒಳಗೆ ಮಾಡ್ಬೋದು. ಕಾಮಾಕ್ಷಿ ದೀಪನ ನೀಟಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಅದಾದಮೇಲೆ ಹೂವಿನಿಂದ ಅಲಂಕಾರ ಮಾಡಬೇಕು. ಹೂವಿನಿಂದ ಅಲಂಕಾರ ಮಾಡಿ ಸ್ಟಾರ್ಟ್ ಮಾಡಬೇಕು ನೋಡಿ. ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಕೋರಿಕೆ ಅಂತೂ ತುಂಬಾ ಈಡೇರುತ್ತೆ. ಎಷ್ಟೇ ಮನೇಲಿ ಸಮಸ್ಯೆ ಇದ್ದರೂ ಸಮಸ್ಯೆ ಎಲ್ಲ ನೆರವೇರ್ತವೆ. ಆಷಾಢದಲ್ಲೇ ಸ್ಟಾರ್ಟ್ ಮಾಡಬೇಕು. ಆಷಾಢದಲ್ಲಿ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ, ಯಾವ ರೀತಿ ಅಂತ. ಮನೇಲಿ ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ನೆಲೆಸ್ಬೇಕು ಅಂದರೆ ಆಷಾಢ ಮಾಸದಲ್ಲಿ ಸ್ಟಾರ್ಟ್ ಮಾಡಬೇಕು. ಅದನ್ನು ಸಂಕಲ್ಪ ಮಾಡ್ಕೊಂಡು ಎಷ್ಟು ವಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ನೀವು ವಿಷ್ಣು ಸಹಸ್ರನಾಮ ಓದಬೇಕು ನೋಡು. ಇವಾಗ ನಾನು ಕೈಯಲ್ಲಿ ಅಕ್ಷತೆ ಕೆಂಪು ಹೂವು ಹಿಡ್ಕೊಂಡು ನಾನು ಕಾಮಾಕ್ಷಿ ದೀಪನೆಲ್ಲ ವಾಶ್ ಮಾಡ್ಕೊಂಡು ಹೂವಿಂದ ಅರಿಶಿನ ಕುಂಕುಮದ ಅಲಂಕಾರ ಮಾಡಿ ಹೂವಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಅದಾದಮೇಲೆ ಸಂಕಲ್ಪ ಮಾಡ್ಕೊಂಡು ನಮ್ಮ ಕೋರಿಕೆ ಏನೈತೆ ಅದನ್ನು ಈಡೇರಿಸು ತಾಯಿ ಅಂತ ಬೇಡ್ಕೋಬೇಕು. ಅಕ್ಷತೆ ಹೂವು ಹಿಡ್ಕೊಂಡು ಆ ತಾಯಿ ಹತ್ರ ಕೇಳ್ಕೋಬೇಕು. ನಾನು ಇಷ್ಟು ವಾರ ಸಂಕಲ್ಪ ಮಾಡ್ಕೊಂಡು ಮಾಡ್ತೀನಿ, ನನಗೆ ಎಲ್ಲದ್ರಾಗ ಒಳ್ಳೇದು ಮಾಡ್ಕೋಬೇಕು ಅಂತ ಮಾಡ್ಕೊಂಡು ಕರೆಕ್ಟಾಗಿ ರಾಹು ಕಾಲದಲ್ಲಿ ಮಾಡ್ತೀನಿ ಅಂತ ಹೇಳ್ಕೊಂಡು ಸಂಜೆ ಎಲ್ಲವ ಪೂಜೆ ಕೂತ್ಕೊಂಡು ದೀಪ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಹೂವು ಏರಿಸಿ ಸಂಕಲ್ಪ ಮಾಡ್ಕೊಂಡು ಸಂಕಲ್ಪ ಆದಮೇಲೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ವಿಷ್ಣು ಸಹಸ್ರನಾಮವ ಹೇಳ್ಬೇಕು. ನೀವು ಕಲ್ತ್ಕೊಳ್ಬೇಕು. ವಿಷ್ಣು ಸಹಸ್ರನಾಮವ ಬುಕ್ಕಲ್ಲಿ ನೋಡ್ಕೊಂಡು ಕಲ್ತ್ಕೊಳ್ರಿ. ಇಲ್ಲಾಂದರೆ ಬರಲಿಲ್ಲ ಅಂದರೆ ಮೊಬೈಲ್ ಅದರಾದರೂ ಹಾಕ್ಕೊಂಡು ಪ್ರತಿ ಮಂಗಳವಾರ ಮಾಡಿ. ಇದನ್ನು ತುಂಬಾ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಅಷ್ಟೋತ್ತರನಾರ ಹೇಳ್ಬೋದು, ವಿಷ್ಣು ಸಹಸ್ರನಾಮ ಹೇಳ್ಬೋದು. ವಿಷ್ಣು ಸಹಸ್ರನಾಮ ಹೇಳಿದರೆ ತುಂಬಾ ಒಳ್ಳೆಯದು. ನಮಗೆ ಬರುತ್ತೆ ಏನಾರಿದ್ದರೆ ವಿಷ್ಣು ಸಹಸ್ರನಾಮನ ಹೇಳಿ. ನೀವು ನಮಗೆ ಬರೋಲ್ಲ ಅನ್ನಂಗಿದ್ರೆ ಮೊಬೈಲಾಗಿ ಕೇಳ್ರಿ. ಅದಾದಮೇಲೆ ಕನಕದಾರ ಸ್ತೋತ್ರ ಓದ್ರಿ. ಪ್ರತಿ ಮಂಗಳವಾರ ಕಾಮಾಕ್ಷಿ ದೀಪದ ಮುಂದೆ ಕೂತ್ಕೊಂಡು ಕನಕದಾರ ಸ್ತೋತ್ರ ಓದ್ರಿ. ತುಂಬಾ ಒಳ್ಳೆಯದಾಗುತ್ತೆ. ನಾನು ಮಾಡಿ ನನಗೆ ಒಳ್ಳೆಯದಾಗಿದೆ. ಒಂದು ಸತಿ ಈ ಥರ ಟ್ರೈ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಆ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ ಎಲ್ಲರಿಗೂ ನೋಡಿ. ಇವಾಗ ಧೂಪ ಬೆಳಗ್ತಾ ಇದ್ದೀನಿ. ಏನು ಸಂಕಲ್ಪ ಐತೆ ಸಂಕಲ್ಪ ಈಡೇರ್ರಿ. ಮನೇಲಿ ಹಣಕಾಸಿನ ಕೊರತೆ ಇತ್ತು ಅಂದರೆ 100% ಕಮ್ಮಿ ಆಗುತ್ತೆ ನೋಡಿ. ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ. ತುಂಬ ಡೀಟೇಲಾಗಿ ತೋರಿಸಿದ್ದೀನಿ. ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಪ್ಲೇಟಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದ್ರ ಮೇಲೆ ಕಾಮಾಕ್ಷಿ ದೀಪವ ಅರಿಶಿನ ಕುಂಕುಮದಿಂದ ಅಲಂಕಾರ ರೆಡಿ ಮಾಡಿ ಅದಾದಮೇಲೆ ತುಪ್ಪ ಹಾಕಿ ಬತ್ತಿ ಹಾಕಿ ದೀಪ ಅಂಟಿಸ್ಬೇಕು. ತುಪ್ಪ ಹಾಕಿ ಉರಿಸ್ಬೇಕು ನೋಡಿ. ಕಂಪಲ್ಸರಿ ತುಪ್ಪ ಹಾಕಿ ಹಚ್ಚಬೇಕು. ಎಣ್ಣೆ ಹಾಕಬಾರ್ದು. ನಾವು ಕಾಮಾಕ್ಷಿ ದೀಪ ಸಂಕಲ್ಪ ಪೂರ್ವಕವಾಗಿ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರವ ಎಣ್ಣೆ ಹಾಕಬಾರ್ದು. ತುಪ್ಪ ಹಾಕಿದ್ರೆ ತುಂಬಾ ಒಳ್ಳೆಯದು. ನಾನಿವಾಗ ತುಪ್ಪ ಹಾಕಿ ಜೋಡಿ ಬತ್ತಿ ಹಾಕಿ ಹೂವಿಂದ ಅಲಂಕಾರ ಮಾಡ್ಕೊಂಡು ಸಂಕಲ್ಪ ಎಲ್ಲ ಮಾಡ್ಕೊಂಡು ಮಾಡಿದ್ದೀನಿ. ನೈವೇದ್ಯ ಇಡಬೇಕು. ಏನಾದ್ರೂ ನಿಮ್ಮ ಮನೆಗೆ ಏನಿರ್ತದನ್ನು ನೈವೇದ್ಯ ಇಡ್ರಿ. ಹಾಲು ಹಣ್ಣು ಏನಾದ್ರು ಅಡುಗೆ ನೈವೇದ್ಯ ನೋಡು. ಇವಾಗ ದೀಪ ಎಲ್ಲ ಅಂಟಿಸಿ ಆದಮೇಲೆ ಧೂಪ ಆಯಿತು, ದೀಪ ಊದ್ಬತ್ತಿ ಬೆಳಗಿದ್ದಾಯಿತು. ಇವಾಗ ಆರತಿ ಬೆಳಗ್ತಾ ಇದ್ದೀನಿ ನೋಡಿ. ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ನನ್ನ ತಾಯಿ ತುಂಬಾ ಒಳ್ಳೇದು ಮಾಡ್ತಾಳೆ ನೋಡಿ. ಇವಾಗ ನನ್ನದು ಎಲ್ಲ ಆಗ್ತಾ ಇದೆ ಪೂಜೆ. ನಾನು ಸಂಕಲ್ಪ ಪೂರ್ವಕವಾಗಿ ಮಂಗಳವಾರ ಸ್ಟಾರ್ಟ್ ಮಾಡಬೇಕು. ಆಷಾಢದಲ್ಲಿ ಸ್ಟಾರ್ಟ್ ಮಾಡಿರಿ. ನೀವು ಎಷ್ಟು ವಾರ ಆಷಾಢ ಮುಗಿಯೋ ತನಕ ಮಾಡ್ತಿರೋ ಮಾಡ್ಬೋದು. ಅದಾದಮೇಲೆ ಶ್ರಾವಣದಲ್ಲೂ ಮಾಡ್ಬೋದು. 5 ವಾರ 3 ವಾರ 7 ವಾರ 9 ವಾರ ಈ ಥರ ಮಾಡ್ಬೋದು. ಮಂಗಳವಾರ ಇದನ್ನು ಮಾಡುವಾಗ ಯಾರು ಇದನ್ನು ಮಾಡ್ತಾರೆ ಅವರು ನಾನ್ ವೆಜ್ ತಿನ್ನಬಾರ್ದು. ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡ್ಬೋದು, ನೀವು ತಿನ್ನಬೇಡ್ರಿ. ಎಷ್ಟು ವಾರ ಸಂಕಲ್ಪ ಮಾಡ್ಕೊಂಡಿರ್ತೀರ ಅಷ್ಟು ವಾರ ತಿನ್ನಬೇಡ್ರಿ. ತುಂಬಾ ಒಳ್ಳೆಯದಾಗುತ್ತೆ. ಒಂದು ಸತಿ ಟ್ರೈ ಮಾಡಿರಿ. ಇದು ರೀತಿಯ ನೀವೇ ಅಂದ್ಕೊಂತೀರ ಅವಾಗ ಎಷ್ಟು ಒಳ್ಳೇದಾಯಿತು, ತುಂಬ ಚೆನ್ನಾಗಾಯಿತು ಅಂತ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಮಾಡ್ಕೊಬಂದಿನಿ. ಅದನ್ನು ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ಆ ತಾಯಿ ಹತ್ರ ಕೇಳ್ಕೋಬೇಕು. ನೋಡವ್ವ, ನಾನು ಇಷ್ಟು ತನಕವ ಸಂಕಲ್ಪ ಪೂರ್ವಕವಾಗಿ ಇಷ್ಟು ವಾರ ಮಾಡ್ತೀನಿ ಅಂತ ಸಂಕಲ್ಪ ಪೂರ್ವಕವಾಗಿ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಕಣವ್ವ. ನಮಗೆಲ್ಲ ಒಳ್ಳೇದಾಗಬೇಕು. ನಾನೇನು ಕೋರಿಕೆ ಈಡೇರಿಸು ತಾಯಿ ಅಂತ ನೀವು ಅಂದ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿ. ನಾನು ಹೇಳಿರೋ ಥರನೇ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ.
ಅದು ಒಳ್ಳೇದು ಆಗೇ ಆಗುತ್ತೆ. ನನ್ನ ತಾಯಿ ಒಳ್ಳೇದು ಮಾಡ್ತಾಳೆ. ವ್ಯವಹಾರಗಳು ಮಾಡೋಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಕಾಮಾಕ್ಷಿ ದೀಪ. ನೋಡಿ ಬೇಕಾದ್ರೆ ಕಾಮಾಕ್ಷಿ ದೀಪ ಹೊಸ್ದಾಗಿ ತಗೋಣಂತಾರು ನೋಡಿ ತಗೊಳ್ಳಿ ಅಂಗಡಿಗಳಿಗೆ ಹುಷಾರಾಗಿ ಹೊಸದನ್ನ. ಇವಾಗ ತಗೊಂಡ್ರೆ ತುಂಬಾ ಒಳ್ಳೆಯದು. ಕಾಮಾಕ್ಷಿ ದೀಪ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಅದನ್ನು ಉತ್ತರಾಭಿಮುಖವಾಗಿಟ್ಟು ಪೂಜೆ ಮಾಡಬೇಕು. ಕಾಮಾಕ್ಷಿ ದೀಪ ಡೈಲಿ ಕಚ್ಚಿದ್ರೂ ಪೂರ್ವಕ್ಕೇ ಕಚ್ಚಬೇಕು. ಕಾಮಾಕ್ಷಿ ದೀಪನ ಉತ್ತರಕ್ಕೆ ಕಚ್ಚಬೇಕು. ನಿಮ್ಮದು ದೇವ್ರ ಮನೆ ಹೆಂಗಿರಲಿ, ದೇವ್ರ ಕಬೋರ್ಡ್ ಹೆಂಗಿದ್ರೂ ಉತ್ತರಾಭಿಮುಖವಾಗಿ ಕಚ್ಚಿ ಕಾಮಾಕ್ಷಿ ದೀಪನ. ತುಂಬಾ ಒಳ್ಳೆಯದಾಗುತ್ತೆ. ನೋಡಿ ನಮ್ಮ ವಿಡಿಯೋಗೆ ಗೊತ್ತಾಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.